ಓಂ ನಮಃ ಶಿವಾಯ. ಇಲ್ಲಿ ಆಸೀನರಾದಂಥ ಪೂಜ್ಯರಿಗೆ ನಮಸ್ಕರಿಸುತ್ತಾ, ಇಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಪ್ರಥಮವಾಗಿ ಧರ್ಮ ಅಂದ್ರೆ ಶ್ರದ್ಧೆ ಮತ್ತು ಭಕ್ತಿ. ಹಾಗಾಗಿ ನನ್ನ ಸ್ಪಿರಿಚುವಲ್ ಜರ್ನಿಯಲ್ಲಿ ಎರಡನೇ ಕ್ಷಮೆಯನ್ನು ನಾನಿವತ್ತು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಒಂದು ಹೊಸಪೇಟೆಯಲ್ಲಾದಂಥ ಕ್ಷಮೆ, ಯಾಕಂದರೆ 4 ಗಂಟೆ ಅಂತ ಹೇಳಿದ್ರು ಇವರು, ಆದರೆ ಸ್ಟಾರ್ಟ್ ಮಾಡಿದ್ದು 6:30. ಹಾಗಾಗಿ ಈ ಆಯೋಜಕರ ಪರವಾಗಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಮುಂದೆ ಇಂಥ ಕ್ಷಮೆ ಕೇಳಾರಂಥ ಪರಿಸ್ಥಿತಿ ಆಯೋಜಕರು ನಡ್ಕೊಳ್ತಾರೆ ಅನ್ನೋದು ಒಂದು ನಂಬಿಕೆ. ಇಲ್ಲಿ ಪೂಜ್ಯರು ಹಾಗೂ ನಮ್ಮ ಪರಮ ಶಿಷ್ಯರಾದಂಥ ಅನ್ನಪೂರ್ಣ ತುಕಾರಾಮ್ರವರು ಹಾಗೂ ರಾಗಮ್ರವರು ಮಾತನಾಡಿದರು ನನ್ನ ಬಗ್ಗೆ. ಆದರೆ ನಾನು ತುಂಬ ಸಣ್ಣವನು. ಧರ್ಮ ಅನ್ನೋದು ಒಂದು ಸಮುದ್ರ. ಆ ಸಮುದ್ರದಲ್ಲಿ ಒಂದು ಇಡೀ ಮಣ್ಣು ನಾನಲ್ಲ ಅಂತ ಹೇಳ್ಬೋದು. ಯಾಕಂದರೆ ಧರ್ಮದಲ್ಲಿ ನೀವೆಷ್ಟು ಆಳವಾಗಿ ಹೋಗ್ತಿರೋ ಅಷ್ಟು ಆಳವಾಗಿ ನಿಮಗೆ ಒಂದು ವಿಚಿತ್ರವಾದ ಸನ್ನಿವೇಶಗಳನ್ನು ನೋಡ್ತಾ ಹೋಗ್ತೀರಿ. ನಾನು ವಿಷಯ ಮಾತಾಡೋಕ್ಕಿಂತ ಮುಂಚೆ ಬಳ್ಳಾರಿ ಜನಗಳಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಯಾಕಂದರೆ ಈಗ 9:15 ಆದರೂ ಎಲ್ಲರೂ ನಿಶಬ್ದದಿಂದ ಕೂತಿದ್ದೀರಿ. ಇಷ್ಟೇ ತೋರಿಸುತ್ತೆ ನಿಮಗೆ ಧರ್ಮನಿಷ್ಠೆ ಎಷ್ಟಿದೆ ಅಂತ. ಯಾಕಂದರೆ ರಾಗಮ್ ಅವರು ಹೇಳಿದ ಪ್ರಕಾರ ಈ ಕಾರ್ಯಕ್ರಮ ಮೈಸೂರಲ್ಲಿ ನಡಿಬೇಕಾಗಿತ್ತು. ಕೊನೆ ಕ್ಷಣದಾಗೆ ನಾನು ಬೆಳಗ್ಗೆ ಪೂಜೆ ಆದ ತಕ್ಷಣ ಅವರಿಗೆ ಕರೆಸ್ತೇನೆ, ಇಲ್ಲ ಇದನ್ನು ಬಳ್ಳಾರಿಗೆ ಡೈವರ್ಟ್ ಮಾಡಿ. ಮೈಸೂರಿಗಿನ್ನ ಈಗ ಬಳ್ಳಾರಿ ಜನತೆಗೆ ಇದೊಂದು ಅವಶ್ಯಕತೆ ಇದೆ. ಯಾಕಂದರೆ ಈ ಚಿಚ್ಚಿನ ಸನ್ನಿವೇಶಗಳು ನೋಡಿದಾಗ ಇಲ್ಲಿನ ಯುವಕರಿಗೆ ಇದು ಬಹಳ ಅತ್ಯವಶ್ಯಕತೆ. ಈ ಸಾಹಿತ್ಯ ಕ್ಷೇತ್ರ ಅನ್ನೋದು ಫಸ್ಟ್ ಆಫ್ ಆಲ್ ನಮ್ಮ ಅನ್ನಪೂರ್ಣಮ್ಮನವರಿಗೆ ಮತ್ತು ಸೋಮಶೇಖರ ರೆಡ್ಡಿ ಅವರಿಗೆ ಕ್ಷಮೆ ಕೇಳ್ತೇನೆ. ಯಾಕಂದ್ರೆ ಸ್ವಲ್ಪ ಟೈಮ್ ತಗೊಳ್ತೇನೆ. ಯಾಕಂದ್ರೆ ಉದ್ದೇಶ ಅದು ಇರೋದ್ರಿಂದ ನಿಮ್ಮನ್ನ ಇನ್ನೂ ಒಂದು 30 ನಿಮಿಷ ನಾನು ಕಾಯಿಸ್ಬೋದು ಅಂತ ಅನ್ಕೊಳ್ತೇನೆ. ತಮಗೆ ಏನು ಅಭ್ಯಂತರ ಇಲ್ಲ ಅಂತಾನು ಒಂದು ಅನ್ಕೊಳ್ತೇನೆ. ನೋಡಿ, ಸಾಹಿತ್ಯ ಕ್ಷೇತ್ರ ಅನ್ನೋದು ಒಂದು ಪ್ರಕೃತಿ ಅಂಗ. ಪ್ರಕೃತಿ ನಿಮಗೆಲ್ಲದನ್ನು ಕೊಡುತ್ತಾ ಹೋಗುತ್ತೆ, ಗಾಳಿ, ಬೆಳಕು, ನೀರು. ಸಾಹಿತ್ಯ ಕ್ಷೇತ್ರ ಸಹ ಅದೇ. ಯಾವ ಸಾಹಿತಿ ಆತ್ಮದಿಂದ ಇರ್ತಾನೋ ಅವನು ಬರಿತಾನೆ ಹೋಗ್ತಾನೆ. ನೀವು ಓದಿ ಬಿಡಿ, ಅವನ ದೇಹ ಒಂದೇ, ನಾನು ಬರೀಬೇಕು, ನನ್ನ ಮೆಸೇಜ್ ತಿಳಿಸೋದು ನನ್ನ ಪ್ರಯತ್ನ ನಾನು ಮಾಡ್ತೇನೆ, ನನ್ನ ಕರ್ಮ ನಾನು ಮಾಡ್ತೇನೆ, ಅವರ ಧರ್ಮ ಅವರು ಮಾಡಲಿ ಅಂತ ಹೇಳುವಂಥದ್ದೇ ಸಾಹಿತ್ಯ ಕ್ಷೇತ್ರ. ಅದುವೇ ಡಾಕ್ಟರ್ ರಾಗಮ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನನಗೆ ನಿನ್ನೆಯಿಂದ ಮೆಸೇಜ್ ಬರ್ತಾ ಇತ್ತು, ಏನಂದ್ರೆ ರಾಗಮ್ರವರು ಈ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರ ಅಂತ. ಯಾರಿಗೂ ನಾನು ಉತ್ತರಿಸಲಿಲ್ಲ, ಯಾಕಂದ್ರೆ ಉತ್ತರನೇ ಇವತ್ತು ಅವ್ರು ಬಂದಿರಂತು. ಯಾಕಂದ್ರೆ ಅವರು ನನ್ನ ಪರಮ ಶಿಷ್ಯರು. ಪರಮ ಶಿಷ್ಯರು ಅಂದ್ರೆ ನಮ್ಮ ನೆರಳು. ನಾಳೆ ಅವ್ರು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಕ್ಷಮೆ ಯಾಚಿಸಬೇಕಾಗಿದ್ದು ಫಸ್ಟ್ ನಾವೇ. ಹಾಗಾಗಿ ಉತ್ತರನೇ ಮೂವಿ ಪ್ರೊಡ್ಯೂಸರ್ ಮಾಡ್ತಾರೆ, ಮಧ್ಯಾಹ್ನ ನೀವು ಬಂದು ಆ ಸಾಂಗ್ನ ಆಡ್ಲಿಕ್ಕೆ ಆಗುತ್ತಾ ಅಂತ. ಇಲ್ಲ, ನನಗೆ ಸ್ವಲ್ಪ ಸಾಯಂಕಾಲ ತನಕ ಟೈಮ್ ಕೊಡಿ, ಬರ್ತೇನೆ. ಇಲ್ಲ, ಸ್ವಲ್ಪ ಮಧ್ಯಾಹ್ನ ಬಂದ್ರೆ ಚೆನ್ನಾಗಿತ್ತು. ಇಲ್ಲ, ನನ್ನ ತಂದೆಯವರು ತೀರೋಗಿದ್ದಾರೆ, ಅವ್ರದ್ದು ವಿಧಿವಿಧಾನ ಮುಗಿಸ್ಕೊಂಡು ನಾನು ಬಂದು ಹಾಡ್ತೇನೆ. ಅದು ಎಂತ ಹಾಡಿತ್ತು ಅಂದ್ರೆ ನಗುವಂತ ಹಾಡು ಅಂತ ಇತ್ತು. ಅವರು ಬಂದು ಆ ಹಾಡನ್ನು ಆಡಿದರು, ನಗ್ತಾನೆ ಹಾಡಿದರು. ಅದೇ ರೀತಿ ರಾಗಮ್ ಅವರು ತಮ್ಮ ಆಧಾರ ಸ್ತಂಭವಾದ ಪೂಜ್ಯ ತಂದೆಯವರನ್ನ ಕಳ್ಕೊಂಡ್ರು ಸಹ ಈ ಧರ್ಮದ ಆದಿ ಏನಂದ್ರೆ ಮುಳ್ಳಿನ ಆದಿ. ಪ್ರತಿ ಒಂದು ಟೈಮಲ್ಲೂ ನಮ್ಮನ್ನ ಪರೀಕ್ಷೆ ಮಾಡಿಸ್ತಾನೆ ಇರುತ್ತೆ. ಇದನ್ನ ಹೇಗೆ ತಗೊಂಡು ಹೋಗ್ತೀವಿ ಅನ್ನೋದು ನಮ್ಮದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯೋಗಸ್ಥ ಎಲ್ಲರೂ ಪುಸ್ತಕ ಅಂತ ಹೇಳಿದ್ರು, ನಾನು ಇದು ಒಂದು ಗ್ರಂಥ ಅಂತ ಹೇಳ್ತೇನೆ. ಯಾಕಂದ್ರೆ ರಾಗಮ್ ಅವ್ರನ್ನ ನಾನು ಅವತ್ತು ಮೋಸ್ಟ್ಲಿ ಭವಿಷ್ಯ ಕರೆಸಿದಾಗ ರಾತ್ರಿ 11:15 ಅನ್ಸುತ್ತೆ, ನನ್ನ ಮನೆ ಕರೆಸಿದಾಗ. ಅವರೊಂದು ಮೂವಿ ಮಾಡ್ತಾ ಇದ್ರು, ಡೈರೆಕ್ಷನ್ ಮುಗೀತಾ ಆಯ್ತು. ಆ ದಾರಿ ನಿಮ್ದಲ್ಲ, ದಾರಿ ಬೇರೆ ಇದೆ.
ನೀವು ಸಿದ್ದೇಶ್ವರ ಪೂಜ್ಯರ ಬಗ್ಗೆ ನೀವೊಂದು ಗ್ರಂಥವನ್ನು ರಚಿಸಿರಿ ಅಂದಾಗ, ಆಯ್ತು ಗುರುಗಳೇ ನಾನು ನಡೀತೀನಿ ಅಂತ. ಯಾಕೆ ಗ್ರಂಥ ಅಂದ್ರೆ, ನನಗೆ 18 ದೇಶದಲ್ಲಿ ಶಿಷ್ಯರಿದ್ದಾರೆ. ಅವರಿಗೆಲ್ಲ ಕಳಿಸಿದಾಗ ವಿಚಿತ್ರ ಏನಂದ್ರೆ, ಅವ್ರು ಯಾರು ಇಂಡಿಯನ್ಸ್ ಅಲ್ಲ. ನಿನಗೆ ಒತ್ತಿ ಕೊಟ್ಟು ಹೇಳ್ತಾ ಇದ್ದೀನಿ, ಅವ್ರು ಯಾರು ಇಂಡಿಯನ್ಸ್ ಅಲ್ಲ. ನಾನು ಹೊರದೇಶಕ್ಕೆ ಹೋದಾಗ ನಾನು ಯಾವತ್ತೂ ನಮ್ಮ ಭಾರತದವ್ರನ್ನ ಭೇಟಿ ಮಾಡೋದೇ ಇಲ್ಲ. ಅವರ ಮಕ್ಕಳು ಬೆಳಗ್ಗೆ ಈ ಪುಸ್ತಕ, ಈ ಗ್ರಂಥ ಓದಿದ ಮೇಲೆ ನಮಸ್ಕಾರ ಮಾಡೋದು ಕಲ್ತರಂತೆ. ನೋಡಿ, ಒಂದು ಗ್ರಂಥ ಒಂದು ಸಂಸ್ಕಾರವನ್ನು ಕಲಿಸುತ್ತಂದ್ರೆ ಅದಕ್ಕೆ ಶಕ್ತಿ ಆದ್ರೂ ಹೇಗಿರ್ಬೇಕು. ಆ ಎಲ್ಲ ಏನು ವಿದೇಶಿಯರಿದ್ದಾಗ ಕಣ್ಣೀರಾಕಿ ಮಾತನಾಡಿದ್ರೆ, ಮತ್ತೆ ಅವರೆಲ್ಲ ಉನ್ನತ ಸ್ಥಾನದಲ್ಲಿರುವಂತವ್ರೆ, ಇನ್ಕ್ಲೂಡಿಂಗ್ ಇತ್ತೀಚಿನ ಥೈಲ್ಯಾಂಡ್ ಪ್ರಧಾನಮಂತ್ರಿ ಆದಂತವ್ರು, ಪ್ರಧಾನಮಂತ್ರಿ ಮಗಳು ಮತ್ತು ಪ್ರಧಾನಮಂತ್ರಿ ಆಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಇಯರ್ ಅವರು ಇಳಿಬೇಕಾಯ್ತು. ಅಂತ ಮೇಧಾವಿಗಳು ಮಕ್ಕಳನ್ನ ಓದಿಸಿದಾಗ, ಇಷ್ಟು ಚೇಂಜ್ ಆದಾಗ ನಮ್ಮ ಭಾರತದಲ್ಲಿ ಯಾಕೆ ಆಗ್ತಾ ಇದೆ? ಕಾರಣ ಇಷ್ಟೇ, ಇದು ಕಲಿಯುಗ. ಕಲಿಯುಗದಲ್ಲಿ ಏನಂದ್ರೆ, ನೆಮ್ಮದಿ ಆರೋಗ್ಯ ಬದುಕು ದೊಡ್ಡ ಶ್ರೀಮಂತ. ಯಾವ ಮನುಷ್ಯ ರಾತ್ರಿ ನಿದ್ದೆ ಆರಾಮಾಗಿ ಕೊಟ್ರೆ ಮಲಗ್ತಾನಲ್ಲ, ಅವನೇ ರಾಜ. ದುರಂತ ಏನಂದ್ರೆ, ನಮ್ಮ ಈಗಿನ ಪೀಳಿಗೆಯಲ್ಲಿ ಬಹುತೇಕ 12% ಜನ ನಿದ್ದೆ ಗುಳಿಗೆ ಹಾಕೊಂಡು ಮಲಗ್ತಾ ಇದ್ದಾರೆ. ಆದ್ರೆ ಪ್ರಕೃತಿ ನಮಗೆ ಎಷ್ಟು ಚಂದ ಕೊಟ್ಟಿದೆ. ಯಾಕಂದ್ರೆ ನಾಳೆ ಅನ್ನೋದು ಬಹಳ ಚಿಂತೆ. ಈಗಿನ ಯುವ ಪೀಳಿಗೆ ಮಾಡ್ತಾ ಇರೋದು ಎರಡು. ಯಾವಾಗ್ಲೂ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ, ಮನಸ್ಸಿಂದ ಓಡ್ತಾ ಇದ್ದಾರೆ. ಈ ಮನಸ್ಸು ಅನ್ನೋದು ಹುಚ್ಚು. ಈಗ ಒಂದು ಕಾರ್ ನೋಡುತ್ತೆ, ಇದು ನೋಡುತ್ತೆ, ಅದು ಬೇಕು, ಇದು ಬೇಕು. ಆದರೆ ಆತ್ಮ ಅನ್ನೋದು ನಮ್ಮ ಸ್ವಂತದ್ದು. ನಾವು ಹುಟ್ಟಿದಾಗ ಬರೋದು ಆತ್ಮ, ಮನಸ್ಸಲ್ಲ. ಮನಸ್ಸೇನಂದ್ರೆ ಇದು ಟೆಂಪ್ರವರಿ ಆಗಿ ಬಂದು ಹೋಗುವಂಥದ್ದು. ಗರ್ಲ್ಫ್ರೆಂಡ್ ಇದ್ದಂಗೆ. ನಿಮ್ಮ ಯುವಕರಿಗೆ ಹೇಳ್ಬೇಕಾದ್ರೆ ಹಾರ್ಡ್ ಭಾಷೆಯಲ್ಲಿ ಗರ್ಲ್ಫ್ರೆಂಡ್. ಆದರೆ ನಿಮ್ಮ ಹೆಂಡತಿ ಯಾರಂದ್ರೆ ನಿಮ್ಮ ಆತ್ಮ. ಆತ್ಮದಿಂದ ನಾವು ಯಾವಾಗ ನಡ್ಕೊಳ್ಳೋದು ಕಲಿತೀವೋ, ನಾಳೆ ಅನ್ನೋದು ಚಿಂತೆ ಇಲ್ಲ, ನಿನ್ನೆ ಅನ್ನೋ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಯಾಕಂದ್ರೆ ನಾಳೆ ಅನ್ನೋದು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವತ್ತು ಅನ್ನೋದು ಬಂದಿದೆ. ಆ ದೇವರಿಗೆ ಕೃತಜ್ಞತನಾಗಿ ಇವತ್ತು ನಾವು ಬದುಕಬೇಕು. ಯಾವ ಮಕ್ಕಳು ಆತ್ಮದಿಂದ ಬದುಕ್ತಾವೋ ಅವು ದೇಶಕ್ಕೆ ನಾನು ಏನು ಕೊಡಬಹುದು, ತಂದೆ ತಾಯಿಗೆ ಏನ್ ಕೊಡಬಹುದು, ಸಮಾಜಕ್ಕೆ ಏನ್ ಕೊಡಬಹುದು ಅಂತ ಯೋಚನೆ ಮಾಡ್ತವೆ. ಯಾವ ಮಕ್ಕಳು ಸಂಸ್ಕಾರ ಇಲ್ಲಾರ್ದ ಬೆಳಿತಾವೋ ಅವರಿಗೆ ಬೇರೆ ಅಪ್ಪನೇ ಹೀರೋ ಆಗಿರ್ತಾನೆ, ಅವರಪ್ಪ ಹೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಪ್ಪ ಕಾರ್ ಕೊಡಿಸ್ದ, ಅವರಪ್ಪ ಗಾಡಿ ಕೊಡಿಸ್ದ, ನಮ್ಮಪ್ಪ ಏನು ಮಾಡ್ಲಿಲ್ಲ, ಅವರಪ್ಪ ಹೀರೋ. ಈಗಿನ ಮಕ್ಕಳಲ್ಲಿ ಆಂಗ್ಸೈಟಿ ಯಾಕೆ ಬರ್ತಾ ಇದೆ? ಯಾಕಂದ್ರೆ ಮುಂದೆ ಮೆಡಿಕಲ್ ಫೀಲ್ಡ್ ಅಲ್ಲಿ ನಾನು ಮೆಡಿಕಲ್ ಸತ್ಸಂಗ ಮಾಡಿದಾಗ ನಾನು ಅವರಿಗೆ ಡಾಕ್ಟರ್ಸ್ ಅದೇ ಹೇಳ್ತಾ ಇರ್ತೇನೆ. ಏನಂದ್ರೆ 2032 ನಿಮಗೆ ಒಂದು ಸಬ್ಜೆಕ್ಟ್ ಬರುತ್ತೆ ಮೆಡಿಕಲ್ ಅಲ್ಲಿ, ಸ್ಪೆಷಲೈಸೇಷನ್ ಆಂಗ್ಸೈಟಿ ನರ್ವ್ ರಿಲೇಟೆಡ್ ಇರುತ್ತದೆ. ಬಟ್ ನ್ಯೂರೋ ಬಿಟ್ಟು ಮತ್ತು ಆಂಗ್ಸೈಟಿ ಅನ್ನೋದು ಒಂದು ಸಬ್ಜೆಕ್ಟ್ ಬರುತ್ತೆ. ಕಾರಣ ಏನಂದ್ರೆ, ಈಗಿನ ಮಕ್ಕಳು ನಾಳೆ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ, ಇವತ್ತಿಂದ ಹಾಳು ಮಾಡ್ಕೊಂತ ಇದ್ದಾರೆ. ಇಲ್ಲಿ ಆತ್ಮದಿಂದ ನಡೆದೇ ಇದ್ರೆ ಪ್ರಪಂಚ ನಿಮಗೆ ಕಾಣೋದೇ ಇಲ್ಲ. ಯಾಕಂದ್ರೆ ಲೈಫ್ ಈಸ್ ಅನ್ ಬ್ಯೂಟಿಫುಲ್ ಜರ್ನಿ. ನಮ್ಮ ಜೀವನ ಏನಿದೆಯಲ್ಲ, ಇದು ಒಂದು ಸುಂದರವಾದ ಪ್ರಯಾಣ. ನೀವು ಕಣ್ಣು ತೆಗೆದು ಹೇಗೆ ನೋಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆತ್ಮದಿಂದ ನಡೆದಾಗ ಮಾತ್ರ ನೀವು ಕಣ್ಣು ತೆಗೆದು ನೋಡ್ತೀರಿ. ಯಾವಾಗ ಮನಸ್ಸನ್ನ ಕೇಳಿ ನೀವು ಜೀವನ ನಡೆಸ್ತೀರೋ ಕಣ್ಣಿಗೆ ಪೊರೆ ಬರ್ತವೆ. ಅಂದ್ರೆ ನಿನ್ನ ತಂದೆ ತಾಯಿ ಮಾಡಿದಂತ ಒಳ್ಳೆ ಕೆಲಸಗಳು, ಸಮಾಜದಲ್ಲಿ ಆಗ್ತಿರಂತ ಒಳ್ಳೆ ಕೆಲಸಗಳು ಯಾವತ್ತೂ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಯುವಕರು ಬದಲಾಗಬೇಕು. ಈಗ ನಾವು ಹೇಳ್ತೀವಿ ಏನಂದ್ರೆ, ಇಂಡಿಯಾ ಇಸ್ ಅನ್ ಯಂಗ್ ಕಂಟ್ರಿ ಅಂತ ಹೇಳ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ತಿಳುವಳಿಕೆಯ ಪ್ರಕಾರ 7% ಆಫ್ ಅವರ್ ಪಾಪ್ಯುಲೇಷನ್, ಯಂಗ್ ಜನರೇಷನ್ ಆರ್ ಆನ್ ಮೆಡಿಕೇಶನ್. ಮೆಡಿಸಿನ್ ಇಲ್ಲಾರ್ದ ನಮ್ಮ 7% ಜನಸಂಖ್ಯೆ ಯುವಕರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಯಂಗ್ ಜನರೇಷನ್ ಹೇಗಾಗಕ್ಕೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ಅಲ್ಲಿ ಸಂಸ್ಕಾರ ಬಹಳ ಇಂಪಾರ್ಟೆಂಟ್. ಗಿಡವಾಗಿ ಬಗ್ಗದೆ ಮರವಾಗಿ ಬಗ್ಗಿದೆಯಾ, ಈ 11 ವರ್ಷದ ಒಳಗಡೆ ಏನು ಸಂಸ್ಕಾರ ಕೊಡ್ತೀರಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಈ ಯೋಗ ಸ್ಥಾನದ ತಗೊಂಡ್ರೆ ಇದು ಆಲ್ರೆಡಿ 4 ಲ್ಯಾಂಗ್ವೇಜಸ್ ಬಂದಿದೆ. 5th ಲ್ಯಾಂಗ್ವೇಜ್ ಮರಾಠಿಯಲ್ಲಿ ಪ್ರಿಪೇರ್ ಆಗ್ತಾ ಇದೆ. ತೆಲುಗುವಲ್ಲಿ ಇತ್ತೀಚೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಲಕ್ಷ್ಮಣ್ ಕೋವಾ OBC ಅವರು ಉತ್ಸರ್ಜಿ ವಹಿಸಿ ಅವರ ನೇತೃತ್ವದಾಗೆ ಹೈದರಾಬಾದಲ್ಲಿ ರಿಲೀಸ್ ಆಯಿತು. ಇಲ್ಲಿ ಧರ್ಮಕ್ಕಿರೋಂಥದ್ದು 2 ಜಾತಿ, 1 ಹೆಣ್ಣು ಮತ್ತು 1 ಗಂಡು. ಅಲ್ಲಿ ಈ ತೆಲುಗು ಗ್ರಂಥವನ್ನು ರಿಲೀಸ್ ಮಾಡಿದಂಥ ಡಾಕ್ಟರ್ ಲಕ್ಷ್ಮಣ್ ಕೋವಾ ಅವರು OBC. ಅದನ್ನ ಆಯೋಜನೆ ಮಾಡಿದಂಥವ್ರು ಬ್ಯಾಕ್ವರ್ಡ್ ಕಮ್ಯುನಿಟಿ ಕಾಪು, ನಮ್ಮ ಪರಮ ಶಿಷ್ಯರು. ಅವರು ಆ ಎಲ್ಲ ಕರ್ನಾಟಕದಿಂದ ಬಂದಂಥವರಿಗೆ ಉಳ್ಕೊಳ್ಳೋದ ವ್ಯವಸ್ಥೆಯಿಂದ ಹಿಡಿದು ರಾಜಾದಿತ್ಯ ಮಾಡಿಕೊಳಿಸಿದ್ರು. ಇಲ್ಲಿ ಜಾತಿಯಲ್ಲಿ ಬಂತು. ಹಾಗಾಗಿ ನಾವು ಜಾತಿಯನ್ನ ಬಿಟ್ಟು ದೇಶ ಸಮಾಜ ಅಂತ ನಾವು ಮುನ್ನಡೆದಾಗ ಮಾತ್ರ ನಾವೊಂದು ಸಾರ್ಥಕತೆ ಬದುಕು ಮಾಡಿಸ್ಲಿಕ್ಕೆ ಸಾಧ್ಯ. ಈ ಸಾರ್ಥಕತೆ ಬದುಕು ಅಂತ ಮಾತಾಡಬೇಕಾದ್ರೆ ನಿನ್ನೆ ನಮ್ಮ ಬಿಡುವಿಲ್ಲಾರದ ಸಮಯ ಆದರೂ ನಾನು ಒಬ್ಬ ಶರಣರು ನನಗೊಂದು ಮೆಸೇಜ್ ಕಳಿಸಿದ್ರು, ಇಲ್ಲ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಪಾದ ಹಾಕಿ ಬನ್ನಿ ಅಂತ. ನಾನು ಕುಡ್ತೀನಿ ಹೋಗಿದ್ದೆ. ಇಲ್ಲಿ ಪೂಜ್ಯ ಅಂತಾನೆ ಹೇಳ್ತೇನೆ ಅವರಿಗೆ, ಪಂಪಯ್ಯ ಸ್ವಾಮಿಯವರು. ಅಲ್ಲಿ ನಾನು ಹೋಗಿ ಅವರ ಸಂಸ್ಥೆ ಭೇಟಿಯಾಗಿ ಹುಡುಗರ ಹತ್ರ ಸಂವಾದನ ಮಾಡಿದೆ. ನಾನು 20 ನಿಮಿಷ ಮಾತಾಡಿದ್ರು. ಅಂತ ಸ್ಕೂಲನ್ನ ನೀವು ಆಯ್ಕೆ ಮಾಡಿಕೊಳ್ಳಿ. ಯಾಕಂದ್ರೆ ಈಗ ಕಾನ್ವೆಂಟ್ ಸ್ಕೂಲಲ್ಲಿ ನಿಮಗೆ ಯಾವುದೇ ರೀತಿಯಾದ ಮಕ್ಕಳಿಗೆ ಸಂಸ್ಕಾರ ಇಲ್ಲ. ಅಲ್ಲಿ ಹೇಳ್ಕೊಡ್ತಾ ಇರೋದು ಅರ್ನ್ ಮಾಡು, ಕಾಂಪಿಟೇಷನ್ ಮಾಡು. ಆದರೆ ದುರಂತ ಏನಂದ್ರೆ ನಾವು ಧರ್ಮದಲ್ಲಿ ಒಂದು ಹೇಳ್ತೇವೆ, ಕಂಪ್ಯಾರಿಸನ್ ಇಸ್ ಆನ್ ಸಿನ್, ಪಾಪದ ಕೊಡ. ನೀವು ಯಾವತ್ತು ನಿಮ್ಮ ಮಕ್ಕಳಿಗೆ ಅವನು ಫಸ್ಟ್ ರ್ಯಾಂಕ್ ಬಂದ ನೀನು ಬರಲಿಲ್ಲ, ಅಲ್ಲಿಗೆ ಅವನದು ಮುಗೀತು. ಅವನೇನು ಅನ್ಕೊಂತಾನಂದ್ರೆ ನಾನು ಸಕ್ಸಸ್ ಕಾಣ್ತಾ ಇಲ್ಲ, ಇವರು ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಲ್ಲಿಂದನೇ ಅವನ ಲೈಫ್ ನೆಗೆಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಪಂಪಪತಿಯವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ ಅಂತ ಶಿಕ್ಷಣ ಸಂಸ್ಥೆ ನಡೆಸೋದ್ರಿಂದ. ಯಾಕಂದ್ರೆ ನಾನು ಬಳ್ಳಾರಿಯಲ್ಲಿ ಇಂಥದ್ದಿದೆಯಾ ಅಂತ ಕೇಳಿದ್ದೆ ಆ ಗುರುವಿಗೆ. ಅವ್ರು ಹೇಳಿದ್ರು ನಮ್ಮ ಶಿಷ್ಯರು, ಆದ್ರೆ ವಯಸ್ಸಲ್ಲಿ ಅವರು 75, ಧರ್ಮದಲ್ಲಿ ಉಪನಿಷತ್ಸ್ ಮತ್ತು ವೇದದಲ್ಲಿ ತುಂಬಾ ಆಳವಾಗಿ ಹೋಗಿದ್ದಾರೆ. ಹಾಗೂ ಕರ್ನಾಟಕದಲ್ಲಿ ಒಬ್ಬ ಶ್ರೇಷ್ಠ ಗುರುಗಳಿಗೆ ಪ್ರವಚನ ಅವ್ರು ಕೊಡ್ತಾರೆ. ಆದರೆ ನಮ್ಮನ್ನು ಗುರು ಅಂತ ಸ್ವೀಕರಿಸಿದರೆ ನಾವು ಅಷ್ಟು ದೊಡ್ಡವರಲ್ಲ. ಆದರೆ ಒಬ್ಬ ಶಿಷ್ಯ ಯೋಗ್ಯನಿದ್ದಾಗ ನಾವು ಶಿಷ್ಯನಾಗಿ ಸ್ವೀಕರಿಸಬೇಕಾಗುತ್ತೆ. ಅಲ್ಲಿ ವಯಸ್ಸು, ಗಂಡು ಹೆಣ್ಣು ಅನ್ನೋದು ಇರೋದಿಲ್ಲ. ಯೋಗಸ್ಥ ಒಂದು ನಿಮ್ಮ ಮೈಂಡ್ ಚೇಂಜಿಂಗ್ ಗ್ರಂಥ ಅಂತ ಹೇಳ್ಬೋದು. ದಯವಿಟ್ಟು ಓದಿ. ಎಲ್ಲೋ ನೀವು ಖರ್ಚು ಮಾಡ್ತೀರಿ, ಎಲ್ಲೋ ಇದು ಮಾಡ್ತೀರಿ. ಇದನ್ನ ಇಷ್ಟೆಲ್ಲ ಕಾರ್ಯಕ್ರಮ ಇವರು ಬೆಂಗಳೂರಿಂದ ಇಲ್ಲಿ ತಂದು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಅಟ್ಲೀಸ್ಟ್ ನೀವಿಲ್ಲಿ ಕುಂತೋದ್ರಲ್ಲಿ 20% ಜನ ನೀವೇನಾದ್ರೂ ಚೇಂಜ್ ಆದ್ರೆ ಇದು ಸಾರ್ಥಕತೆಯ ಬದುಕು. ಈ ಭಾರತ ದೇಶದಲ್ಲಿ ಹುಟ್ಟಿರೋದ ಪ್ರತಿಯೊಬ್ಬರ ಪುಣ್ಯ. ನಮ್ದಿಲ್ಲಿ ಏನಂದ್ರೆ, ಏನೋ ಒಂದು ನಮ್ಮ ಪುಣ್ಯಗಳು ಇದ್ರೆ, ಯಾರಿಗಾದ್ರೂ ಪುಣ್ಯ ಪಾಪಗಳ ಬಗ್ಗೆ ಡೌಟ್ ಇದ್ರೆ ನನ್ನ ಹತ್ರ ಆಮೇಲೆ ಮಾತನಾಡ್ಬೋದು, ನಾನು ಅದನ್ನು ಪ್ರೂವ್ ಮಾಡ್ತೇನೆ ತಮಗೆ. ಈ ಭಾರತದಲ್ಲಿ ನಮ್ಮ ಏನೋ ಒಂದು ಪುನರ್ಜನ್ಮದ ಪುಣ್ಯಗಳು ಇದ್ದಾಗ ನಾವು ಇಂದಿನ ಜನ್ಮದಾಗ ಪುಣ್ಯ ಅಥವಾ ಪುನರ್ಜನ್ಮ ಪುಣ್ಯಗಳು ಮುಂದೆ ಬರುವುದಿದ್ದರೆ ಮಾತ್ರ ಇಲ್ಲಿ ನಾವು ಜನನವನ್ನು ಹೊಂದುತ್ತೇವೆ. ಹಾಗಾಗಿ ಭಾರತ 2047ರಲ್ಲಿ ಬರೆದಿಟ್ಕೊಂಡ್ಬಿಡಿ, ಶ್ರೇಷ್ಠ ರಾಷ್ಟ್ರ ಆಗೋದ್ರಲ್ಲಿ ಯಾವುದೋ 1% ಡೌಟ್ ಇಲ್ಲ. ಈಗಿನ ಯುವಕರು ನಾನು 2047ಕ್ಕೆ ಏನು ಕೊಡುಗೆ ಕೊಡಬಹುದು, ವಿಜ್ಞಾನದ ಕೊಡ್ತಿರೋ, ಮೆಡಿಕಲ್ ಅಲ್ಲಿ ಕೊಡ್ತಿರೋ, ಸ್ಪೇಸ್ ಅಲ್ಲಿ ಕೊಡ್ತಿರೋ, ನಿಮಗೆ ಬಿಟ್ಟು ವಿಷಯ. ಆದರೆ ನೀವು ಅಳವಡಿಸ್ಕೊಳ್ಬೇಕಾಗಿದ್ದು ಧರ್ಮ. ಧರ್ಮ ಅಳವಡಿಸ್ಕೊಂಡ್ರೆ ಏನಾಗುತ್ತಂದ್ರೆ ನಿಮಗೆ ಸ್ಥಿರತೆ ಸಿಗುತ್ತೆ. ನಾಳೆ ಅನ್ನೋದು ಚಿಂತೆ ಇಲ್ಲ, ನಿನ್ನೆ ಅನ್ನೋದು ಅದರ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಯಾವಾಗ ಈ ಮನುಷ್ಯನಾಗ್ತಾನೋ ನಾನು ಅನ್ನೋದು ಸತ್ತು ಹೋಗುತ್ತೆ. ಯಾವ ಮನುಷ್ಯನಾದ್ರೂ ಅರ್ಥಪೂರ್ಣವಾದ ಜೀವನ ನಡೆಸ್ಬೇಕಂದ್ರೆ ನಾನು ಅನ್ನೋದು ಸಾಯ್ಬೇಕು. ಆ ನಾನು ಅನ್ನೋದು ಸಾಯಿಸೋದು ಈಸಿ ಅಲ್ಲ. ಪ್ರತಿಯೊಂದಕ್ಕೂ ಹೇಳ್ತಾ ಇರ್ತಾರೆ, ಈಗಿನ ಯಂಗ್ ಜನರೇಷನ್ 10,000 ದುಡಿಯೋಷ್ಟೊಳಗೆ ತಂದೆ ತಾಯಿ ಮುಂದೆ ಕಾಲರ್ ಎತ್ಕೊಂಡು ಅಡ್ಡಾಡ್ತೀರಿ. ಆದ್ರೆ ನಿಮಗೊಂದು ಜ್ಞಾಪಕ ಇರಬೇಕು, ಏನಂದ್ರೆ ಆ 10,000 ದುಡಿಯೋಕೆ ಕಾರಣ ಯಾರಂದ್ರೆ ನಿನ್ನ ತಂದೆ ತಾಯಿ. ಅವ್ರ ಭಿಕ್ಷದಿಂದ ನೀನು ಈ ಸ್ಥಾನದಲ್ಲಿ. ದುರಂತ ಏನಂದ್ರೆ ಸಂಸ್ಕಾರ ಕೊರತೆಯಿಂದ ವೃದ್ಧಾಶ್ರಮಗಳು ಬಹಳ ಆಗ್ತಾ ಇದ್ದಾವೆ. ಆದ್ರೆ ನಮ್ಮ ಭಾರತ ದೇಶ ಗ್ರಾಟಿಟ್ಯೂಡ್, ಕೃತಜ್ಞತೆಯಿಂದ ನಡೆಯುವಂತ ದೇಶ. ವಿಶೇಷವಾಗಿ ಶ್ರೀಮತಿ ಅನ್ನಪೂರ್ಣಮ್ಮನವ್ರ ಬಗ್ಗೆ ಹೇಳ್ಬೇಕಾದ್ರೆ
ಯೋಗ ಯೋಗ್ಯತೆ ಅವ್ರ ಹತ್ರ ಇತ್ತು ನನ್ನ ಭೇಟಿಯಾದ. ಯಾಕಂದ್ರೆ ನಾನು ಭೇಟಿ ಆಗಕ್ಕೂ ನಾನು ಟೈಮ್ ತಗೊಳ್ತೇನೆ. ಹಾಗಂತ ಹೇಳ್ಬಿಟ್ಟು ಏಕಂತ ಟೈಮ್ ಅಂತಲ್ಲ, ನಮ್ಮದೇ ಆದ ಸ್ಕೆಡ್ಯೂಲ್ಸ್ ಇರುತ್ತೆ ವರ್ಷಗಟ್ಟಲೆ. ಆ ಟೈಮಲ್ಲಿ ನಾನು ಟೈಮ್ ತಗೊಂಡಿದ್ದೆ. ಹೇಗೆ ಅವರು ಪರಮ ಶಿಷ್ಯರು ಅಂತ ಯಾಕೆ ಕರಿತೀವಿ ಅಂದ್ರೆ, ನಮ್ಮ ನೆರಳು. ನಾಳೆ ಅವರು ತಪ್ಪು ಮಾಡಿದ್ರು ಆ ಜವಾಬ್ದಾರಿ ನಾವು ತಗೊಳ್ಬೇಕು. ಅವರ ಪತಿಯವರಾದಂತಹ ನಿಮ್ಮ ಸಂಸದರು ಹಾಗೂ ಅವರ ಮಕ್ಕಳು ಯಾರೇ ಇರಲಿ, ಒಂದು ಯಾವತ್ತು ಯಾರಿಗೂ ವಾಯ್ಸ್ ರೈಸ್ ಮಾಡಂತ ಮಾತುಗಳೇ ಇಲ್ಲ. ನನಗೆ ಈ ಕರ್ನಾಟಕದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂತವ್ರು ಅಫಿಷಿಯಲ್ ಆಗಿ CM ಬಿಟ್ರೆ ಅವ್ರು ಹೇಳ್ತಾ ಇದ್ರು, ಗುರುಗಳೇ ನಮ್ಮ ತಂಗಿಯವರು ಅವರ ಯಜಮಾನರನ್ನ 4 MLA ಆದವ್ರನ್ನ ಹೆಸರು ಮೀರಿಸ್ಬಿಟ್ರು ಅಂತೇಳಿ. ಇದೇ ಅಲ್ಲ ಗುರುಗೆ ಒಂದು ದಕ್ಷಿಣೆ ಕೊಡ್ಬೇಕಂದ್ರೆ ದೊಡ್ಡ ದಕ್ಷಿಣೆ ಯಾವುದಂದ್ರೆ, ಒಬ್ಬ ಶಿಷ್ಯ ಪರಮ ಶಿಷ್ಯ ಅರ್ಥಪೂರ್ಣವಾದ ಜೀವನವನ್ನು ನಡೆಸಿದ್ದಾರೆ. ಅವರ ಇಡೀ ಕುಟುಂಬ ಆತ್ಮಕ್ಕೆ ಶರಣಾಗಿದ್ದಾರೆ. ಯಾವತ್ತೂ ಮೈಂಡ್ ಗೇಮಿಂಗ್ ಇಲ್ಲ, ಇವರಿಂದ ಲಾಭ ಏನು ಇವರಿಂದ ಅಂತ. ಈ ಸ್ಟೇಜ್ ಮೇಲೂ ನನಗೆ ಖುಷಿಯಾಗಿದ್ದೇನೆಂದ್ರೆ, ಅವರ ಸಹೋದರರು ಅಂತ ಹೇಳಿದ್ರು ಸೋಮಶೇಖರ್ ರೆಡ್ಡಿ ಅವರು, ಹಾಗೂ ನಮ್ಮ ಮುಂದಿನ ಅನಿಲ್ ಕುಮಾರ್ ಮೋಕ ಅವರು, ಮಧು, ಎಲ್ಲರೂ ಇದ್ದಾರೆ. ಇಲ್ಲಿ ಧರ್ಮದ ಮುಂದೆ ಎಲ್ಲವೂ ಬೆತ್ತಲೆ, ಗುರುವಿನ ಮುಂದೆ ಎಲ್ಲವೂ ಬೆತ್ತಲೆ. ಗುರು ಎಲ್ಲವನ್ನೂ ಗ್ರಹಿಸಬಲ್ಲ. ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ. ಬಳ್ಳಾರಿಗೆ ತರಕ್ಕೆ ನಮ್ಮದೇ ಆದ ಕಾರಣಗಳು ಇದ್ದಾವೆ. ಒಂದು ದೈವ ಒಂದು ನಮಗೆ ಸೂಚನೆ ಕೊಟ್ಟಾಗ ತಂದೆ ಆದ ಕಾರಣ ಇರುತ್ತೆ. ರಾಜಕೀಯಕ್ಕೂ ಧರ್ಮಕ್ಕೂ ಯಾವುದೂ ಸಂಬಂಧ ಇಲ್ಲ. ರಾಜಕೀಯಕ್ಕೂ ಧರ್ಮಕ್ಕೂ ಯಾವುದೂ ಸಂಬಂಧ ಇಲ್ಲ. ಒಬ್ಬ ಮನುಷ್ಯ ಆತ್ಮದಿಂದ ಧರ್ಮದಿಂದ ನಡೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ಉದಾಹರಣೆನೇ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾಕಂದ್ರೆ ನಾವು ಧರ್ಮದಿಂದ ನಡೆದಾಗ ಇಡೀ ಜಗತ್ತು ನಮಗೆ ತಲೆಬಾಗುತ್ತೆ. US ಅವರು ತಾರೀಫ್ ಏನಾಯ್ತು, ಕೊನೆಗೆ ಅವರೇ ತಲೆ ಬಗ್ಸ್ಕೊಂಡು ಬಂದು, ಆಯ್ತಪ್ಪ ನಿಮ್ ಜೊತೆಗೆ ಹೊಂದ್ಕೊಂಡು ಹೋಗ್ತೀವಿ. ಇದೇ ಧರ್ಮದ ಶಕ್ತಿ. ಯಾವಾಗ್ಲೂ ನೀವು ಧರ್ಮದಿಂದ ನಡೆದಾಗ ಏನ್ ಬರುತ್ತೆ, ಅವನು ಮನೆ ಕಟ್ಟಿಸಿದ ಅಂತ ಹೇಳ್ತೀರಿ. ದಯವಿಟ್ಟು ಅಂತರ ಮನೆಗೆ ಹೋಗಿ, ದಯವಿಟ್ಟು ಅಂತರ ಮನೆಗೆ ಹೋಗಿ. ಅಲ್ಲಿ ದೊಡ್ಡ ಮನೆ ಕಟ್ಟಿಸಿರ್ತಾರೆ, ಅಲ್ಲಿ ಯೂಸ್ ಮಾಡೋಂಥದ್ದೆಲ್ಲ ಕೆಲಸದಾರ ಯೂಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವತ್ತು ಆತ್ಮದಾಗ ಒಬ್ಬೊಬ್ರು ಒಂದೊಂದು ರೂಮ್ನಾಗ ಇಟ್ಟಿರ್ತಾರೆ, ಒಂದೊಂದು ರೂಮ್ನಲ್ಲಿ ಕೂತಿರ್ತಾರೆ. ಅದೇ ಒಬ್ಬ ಧರ್ಮದಿಂದ ನಡೆದಂತ ಮನುಷ್ಯ, ಈಗ ಪಂಪಪತಿಯವ್ರನ್ನೇ ತಗೊಳ್ಳಿ, ನಿನ್ನೆ ಅವ್ರ ಮನೆಯಲ್ಲ ಅದೇ ಇದೆ. ಏನ್ ಪಾಸಿಟಿವ್ ಎನರ್ಜಿ ಇರೋ ಸುರೇಶ್ ರೆಡ್ಡಿ DYSP ಲೋಕಾಯುಕ್ತರಿಗೆ ನಾನು ಮಾತಾಡಿದೆ ಮಾತು, ಏನ್ ಪಾಸಿಟಿವ್ ಎನರ್ಜಿ ಇವ್ರ ಮನೆಯಲ್ಲಿ ಅಂತೇಳಿ. ನಾನು ಯೂಶಲಿ ಪ್ರಸಾದ ಯಾರ ಮನೆಗೂ ತಗೊಳಲ್ಲ, ಬಟ್ ಅಂಥದ್ದು ನಿನ್ನೆ ಪಂಪಪತಿಯವರ ಮನೆಯಲ್ಲಿ ಯಾವುದೇ ಒಂದು ಮುಲಾಜಿಲ್ಲಾರದ ಪ್ರಸಾದವನ್ನು ಸ್ವೀಕರಿಸಿ ಬಂದ್ವಿ. ಅಂದ್ರೆ ಇದರ ಅರ್ಥ ಏನಂದ್ರೆ, ಯಾವ ಮನುಷ್ಯ ಅರ್ಥಪೂರ್ಣವಾದ ಜೀವನವನ್ನು ನಡೆಸಕ್ಕೆ ಇಚ್ಛೆ ಪಡ್ತಾನೋ ಆತ್ಮದಿಂದ ನಡೆದಾಗ ಒಬ್ಬ ಗುರು ಸಿಗ್ತಾನೆ ನಿಮಗೆ ದಾರಿ ತೋರಿಸ್ಲಿಕ್ಕೆ. ಆ ಗುರುವನ್ನ ನಾವು ಧರ್ಮದಲ್ಲಿ ಹೇಳ್ತೇವೆ ಏನಂದ್ರೆ, ಉಪನಿಷತ್ಸಲ್ಲೂ ಇದೆ, ನಿಜಗುಣೇಶ್ವರರು ಅದೇ ಹೇಳಿದ್ದಾರೆ, ತದ್ವಿಜ್ಞಾನಾರ್ಥಂ ಸಹ ಗುರುಮೇವ ವಿಗಚ್ಛೇತ್ ಸಮಿತ್ಪಾಣಿಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಒಬ್ಬ ಪರಮಾತ್ಮನ ಯಥಾರ್ಥವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ತತ್ವ ಸಿದ್ಧಾಂತಗಳು ಅಂದ್ರೆ ಒಂದು ಗುರು ಬೇಕು. ಈಗ ಎಕ್ಸಾಂಪಲ್, ಇಲ್ಲಿಂದ ನೀವು ಬೆಂಗಳೂರಿಗೆ ಹೋಗ್ಬೇಕಂತ ನೀವೇನಾದ್ರೂ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರೆ ಅದು ಗೂಗಲ್ ಮ್ಯಾಪ್ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ಒಬ್ಬ ಗುರು ಕತ್ತಲೆ ಅಂತ ಬಂದಾಗ ಬೆಳಕನ್ನು ಚೆಲ್ತಾನೆ. ಯಾಕಂದ್ರೆ ಈಗ ನೀವು ಕಾರ್ ಒಯ್ಬೇಕಂದ್ರೆ ಲೈಟ್ ಬೇಕು ನಿಮಗೆ, ಅದೇ ಡೇ ಟೈಮಲ್ಲಿ ಲೈಟ್ ಬೇಕಾಗಿಲ್ಲ. ಆ ಲೈಟೇ ಗುರು ಆಗ್ತಾನೆ ನಿಮ್ಮ ಜೀವನದಲ್ಲಿ. ಹಾಗಂತೇಳಿ ಗುರುವನ್ನ ಮೂಢನಂಬಿಕೆವಾಗಿ ನಂಬಬೇಕಾ? ಡೆಫಿನೆಟ್ ಆಗಿ ಧರ್ಮದಲ್ಲಿ ಹೇಳಿದೆ, ಹಿಂದೂ ಸನಾತನ ಧರ್ಮ ಯಾವತ್ತೂ ಮೂಢನಂಬಿಕೆಗಳನ್ನ ಅವಕಾಶ ಕೊಟ್ಟಿಲ್ಲ, ಕೊಡುವುದೂ ಇಲ್ಲ ಮುಂದೆ. ಯಾಕಂದ್ರೆ ವಿಜ್ಞಾನವನ್ನು ಮೀರಿದಂಥದ್ದು ನಮ್ಮ ಸನಾತನ ಧರ್ಮ. ನಾವು ಹೊರದೇಶದಲ್ಲಿದ್ದಾಗ ಕ್ಲೋಸ್ ಡೋರ್ ಡಿಸ್ಕಷನ್ಸ್ ಆಗ್ತವೆ. ಅಲ್ಲಿ ನಮ್ಮ ಧರ್ಮಕ್ಕೂ ಮತ್ತು ಜೀವನಕ್ಕೂ ಅರ್ಥ ಹೇಗಿರುತ್ತೆ, ಅದು ಮೆಡಿಕಲ್ ಹಿಸ್ಟ್ರಿ ಇರ್ಬೋದು, ಘಟಾನುಘಟಿಗಳು, ಸೌತ್ ಈಸ್ಟ್ ಏಷ್ಯಾ ಡಾಕ್ಟರ್ಸ್ ಇರ್ಬೋದು. ಇಲ್ಲಿ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ, ಆದ್ರೆ ಇತ್ತೀಚೆಗೆ ಸಿಂಗಾಪುರಲ್ಲಿ ನನ್ನ ಸತ್ಸಂಗ ನಡೆದಂತ ಒಂದು ವಿಷಯ ಹೇಳ್ಬೇಕಂದ್ರೆ, ಆಗಸ್ಟ್ 25 ಸಿಂಗಾಪುರಲ್ಲಿ ನನ್ನ ಸತ್ಸಂಗ ಸೌತ್ ಈಸ್ಟ್ ಏಷ್ಯಾ ಡಾಕ್ಟರ್ಸ್, ಅವೆಲ್ಲ ಘಟಾನುಘಟಿ ಡಾಕ್ಟರ್ಸ್ ಹೆಸರುವಾದಂತ ಮಾಡಿದವರು. 64 ಜನ ಡಾಕ್ಟರ್ ಹತ್ರ 4 ಜನ ನಮಗೆ ಸತ್ಸಂಗ ಆಗತ್ತೆ. ಅಲ್ಲಿ
ಒಬ್ಬ ಮೇಧಾವಿ ಡಾಕ್ಟರ್ 49 ವಯಸ್ಸಿಗೆ ಗೋಲ್ಡ್ ಮೆಡಲಿಸ್ಟ್ ಆಗಿ ನ್ಯೂರೋ ಸರ್ಜನ್ ಒಂದು ಮಾತು ಕೇಳ್ತಾಳೆ. ಏನಂದ್ರೆ, ನೀವು ಇಡೀ ವಿಶ್ವನ್ನ ಹಿಂದೂಸ್ ಆಗಿ ಕನ್ವರ್ಟ್ ಮಾಡಕ್ ಹೊರಟಿದ್ದೀರಾ ಅಂತ. ನಾನು ಅದಕ್ಕೆ ನಗುತ್ತೀನಿ. ನಾನು ಅದೇ ಕೇಳಿದೆ, ಭಗವದ್ಗೀತೆ, ಉಪನಿಷತ್ಸ್, ವೇದಾಸ್ ಎಲ್ಲಾದ್ರೂ ನೀವು ಏನಾದ್ರೂ ಕನ್ವರ್ಷನ್ ಹೇಳಿದೀಯಾ? ಇಲ್ಲ. ಮತ್ತೆ ಈ ಪ್ರಶ್ನೆ ಯಾಕೆ ಬಂತು? ಇಲ್ಲಿ ಕೂತಿದಾರಲ್ಲ ಘಟಾನ್ಘಟಿ ಡಾಕ್ಟರ್ಗಳು, ಅವ್ರದ್ದು ಪರ್ ಡೇ ಅರ್ನಿಂಗ್ಸ್ $25,000 ಇಂದ $50,000. ಅಂದ್ರೆ 4 ದಿವಸಕ್ಕೆ ಅವ್ರದ್ದು ಅರೌಂಡ್ $2 ಲಕ್ಷ. ಆ $2 ಲಕ್ಷ ಬಿಟ್ಟು ನಿಮ್ಮ ಹತ್ರ ಯಾಕೆ ಕೂತಿದ್ದಾರೆ ಅಂದ್ರೆ ಅವ್ರನ್ನ ಕೇಳಿದ್ದು. ನನ್ನ ಕೇಳಂತ ಪ್ರಶ್ನೆ ಅಲ್ಲ, ಅದು ಅವ್ರನ್ನ ಕೇಳಬೇಕು ನೀವು. ಇಲ್ಲ, ನೀವೇನಾದ್ರೂ ಹಿಪ್ನಾಟಿಸಮ್, ಕನ್ನಡದಲ್ಲಿ ನನ್ಗೆ ಗೊತ್ತಿಲ್ಲ ವರ್ಡ್ ಏನ್ ಹೇಳ್ತೀವಿ ಅಂತ. ಸಂಮೋಹನ, ವಶೀಕರಣ ದೊಡ್ಡದಾಗುತ್ತೆ ಸರ್. ಸಂಮೋಹನ ಅನ್ಕೋಣ ಮೇಡಮ್. ಕ್ಷಮೆ ಇರಲಿ, ಸ್ವಲ್ಪ ನನಗೆ ಕನ್ನಡ ವರ್ಡ್ಸ್ ಅಲ್ಲಿ ಸಂಮೋಹನ. ಸೊ ಮಾಡಿರ್ಬೋದೇನೋ ಅಂತ ಪ್ರಶ್ನೆ ಕೇಳಿದ್ವಿ. ನಾನು ಅದೇ ಮಾತು ಹೇಳಿದೆ, ಹಿಂದೂ ಸನಾತನ ಧರ್ಮದಲ್ಲಿ ನಾವು ಯಾರಾದ್ರೂ ಇನ್ಕ್ಲೂಡಿಂಗ್ ಹೆಂಡತಿಗೂ ಬೇಯಂತ ಅಧಿಕಾರ ನಮಗಿಲ್ಲ. ಹೆಂಡತಿಯನ್ನು 2ನೇ ತಾಯಿಯಾಗಿ ಕಾಣಬೇಕು ಅಂತ ಹೇಳ್ತೀವಿ ನಾವು ಧರ್ಮದಲ್ಲಿ. ಜೀವನ ನಡೆಸ್ಕೊಂಡು ಹೋಗುವಂತೋಳು ಯಾರಂದ್ರೆ ಹೆಂಡತಿ, ಜನ್ಮ ಕೊಟ್ಟವಳು ಯಾರಂದ್ರೆ ತಾಯಿ. ಹಾಗಾಗಿ ಇಬ್ರು ತಾಯಿನೇ ಆಗ್ತಾರೆ. ಒಂದು ಇರುವೆಯನ್ನು ನಾವು ಹಿಂಸೆ ಮಾಡಿದ್ರೆ ಅಧರ್ಮ ಅಂತ ಹೇಳ್ತೀವಿ ನಾವು. ನೀನು ಈ ಪ್ರಶ್ನೆಗೆ ಅರ್ಥ ಇಲ್ಲ. ಆದರೆ ನೀವು ಚಾಲೆಂಜ್ ಮಾಡೋದಾದ್ರೆ ಅದಕ್ಕೆ ನಾವು 24 ತಾಸು ರೆಡಿ ಇದ್ದೀವಿ, ನಿಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ. ಯಾಕಂದ್ರೆ ಧರ್ಮಕ್ಕೆ ಪ್ರಶ್ನೆ ಬಂದ್ರೆ ಇಲ್ಲ, ನಾನು ಇವತ್ತು ನಿಮ್ಮನ್ನ ಸೋಲಿಸ್ಲಿಕ್ಕೆ ಬಂದಿದ್ದೀನಿ. ಸರಿ, ನನ್ನ ಜ್ಞಾನವನ್ನು ಸೋಲಿಸಬಹುದು ಹೊರತು ನೀನು ನಮ್ಮ ಧರ್ಮವನ್ನು ಅಲ್ಲ. ಯಾಕಂದ್ರೆ ನನ್ನ ಜ್ಞಾನ ಆ ಮಟ್ಟಕ್ಕೆ ಕಡಿಮೆ ಇರಬಹುದು ಆಕೆ ಕೇಳಂತ ಪ್ರಶ್ನೆಗಳು. ಯಾಕಂದ್ರೆ ಅಲ್ಲಿ 2 ಪರ್ಸನಲ್ ಡಿಸ್ಕಷನ್ಸ್ ಆಗ್ತವೆ. ಆಯ್ತು, ಸ್ಟಾರ್ಟ್ ಮಾಡಿ. ಆದರೆ ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮದು ಪರ್ಸನಲ್ ಆಗಿ ಮಾತನಾಡಬಹುದು. ಯಾಕಂದ್ರೆ 64 ಜನ ಇದ್ರು, ಮಾತನಾಡಬಹುದು. ಗುರುಗಳೇ 2 ಪರ್ಸನಲ್ ಮಾತಾಡಿ ಇವತ್ತು ಸೋಲಿಗೆ ರೆಡಿಯಾಗಿ ಆಯ್ತು ಅಂತ ನಾವು ನಕ್ಕು. ಆಕಿ ತನ್ನ ಡೇಟ್ ಆಫ್ ಬರ್ತ್ ಟೈಮ್ ಕೊಡ್ತಾರೆ. ಆಕಿದು ಜೀವನ ಎಷ್ಟು ವಿಚಿತ್ರ ಅಂದ್ರೆ, ತಂದೆ ಅನ್ನೋದಂಥದ್ದು ಪ್ರತಿಯೊಂದು ಇದರಲ್ಲಿ ವ್ಯವಹಾರ ನೋಡ್ಬೇಕಂತ ಹೇಳ್ಕೊಟ್ಬಿಟ್ಟಿರ್ತಾನೆ ಹುಡುಗಿಗೆ. ದುರಂತ ಏನಂದ್ರೆ, ತಂದೆ ಪ್ರತಿಯೊಂದರಲ್ಲಿ ವ್ಯವಹಾರ ನೋಡ್ಬೇಕಂತ. ಮೇಧಾವಿ ಡಾಕ್ಟರ್ ಮದುವೆ ಆಗ್ತಾರೆ, ಗಂಡ ಆಕಿನ್ಕಿನ್ನ ಕಡಿಮೆ ಗಳಿಸ್ತಾನಂತ ಹೇಳ್ಬಿಟ್ಟು ಮಕ್ಕಳಿಗೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ದುಡ್ಡು ನೋಡಿಲ್ಲ ಅಲ್ಲಿ. ತಂದೆ ತಾಯಿಗಳು ಏನಾದ್ರೂ ನೀವು ಮಕ್ಕಳನ್ನ ವ್ಯವಹಾರ ಅಂತ ನೋಡ್ಬಿಟ್ರೆ ನೀವು ಮಕ್ಕಳನ್ನ ಓದಿಸೋದೇ ಇಲ್ಲ, ವ್ಯಾಕ್ಸಿನ್ ಹಾಕ್ಸೋದಿಲ್ಲ, ರೋಡಿ ಬಿಟ್ಟು ಬಿಡ್ಬೇಕು. ಸಂಬಂಧದಲ್ಲಿ ವ್ಯವಹಾರ ಇಲ್ಲ. ಯಾಕಂದ್ರೆ ದುಡ್ಡು ಅನ್ನೋದು ನಮ್ಮ ಜೀವನಕ್ಕೊಂದು ಭಾಗ ಅಷ್ಟೇ, ದುಡ್ಡೇ ಜೀವನ ಅಲ್ಲ. ಜೀವನದಲ್ಲಿ ತುಂಬಾ ಇದೆ ನೋಡುವಂತು. ಹಾಗಾಗಿ ಆ ಮನುಷ್ಯರಿಗೆ ನಾನು ತಿಳಿಸಿ ಹೇಳಿದೆ. ಎಲ್ಲ ಹೇಳಿದ ಮೇಲೆ 2ನೇ ಮದುವೆ ಮಾಡ್ಕೊಂಡಿದೀಯ, ಈ ಗಂಡನ ಯಾವಾಗ ದುಡ್ಡು ಅಂತ ಯೋಚನೆ ಮಾಡ್ತಾ ಇದೀಯ ಅಂದ್ರೆ ಕಣ್ಣೀರ್ ಹಾಕಿ ಬಂದು ನಾನು ಕ್ಷಮೆ ಕೇಳ್ತೇನೆ. ಒಂದು ಭಾರತದ ಸಂಸ್ಕೃತಿಯನ್ನ ನಾನು ಒಪ್ಕೊಳ್ತೇನೆ. ಇಡೀ ಜಗತ್ತಲ್ಲಿ ನಾನು ಯಾವುದನ್ನು ಒಪ್ಕೊಂಡಿರ್ಲಿಲ್ಲ, ಇದನ್ನು ಒಪ್ಕೊಳ್ತೇನೆ ಅಂತ. ಅಲ್ಲಿಗೂ ನಾವು ಹೇಳಿದ್ವಿ, ವಿಜ್ಞಾನ ಪ್ರೂವ್ ಆಯ್ತಾ? ಇಲ್ಲ. ನಾನು ಆಕಿ ಪ್ರೂವ್ ಅಂದ ತಕ್ಷಣ ನಾನು ಇಲ್ಲ ಅಂತಾನೆ ಹೇಳಿದೆ. ಈಗ ವಿಜ್ಞಾನಕ್ಕೆ ಬರ್ತೇನೆ. ನೀನೊಬ್ಬ ನ್ಯೂರೋ ಸರ್ಜನ್. ಹೈಪೋಥಾಲಮಸ್ ಅನ್ನೋದು ನಮ್ಮ ಬ್ರೈನ್ ಅಲ್ಲಿ, ನಮ್ಮ ಋಷಿಮುನಿಗಳು ಎಂತ ಸೈಂಟಿಸ್ಟ್ ಅಂತ ನಿಮಗೊಂದು ಹೇಳಲಿಕ್ಕೆ ಉದಾಹರಣೆ ಏನಂದ್ರೆ, ನಮ್ಮ ಬ್ರೈನ್ ಅಲ್ಲಿ ಯಾರನ್ನ ಡಾಕ್ಟರ್ ನ್ಯೂರೋದವ್ರು ಇದ್ರೆ ಗೊತ್ತಿರುತ್ತೆ. ನಮ್ಮ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಒಂದು ಏನಿರುತ್ತೋ ಅದು ನಮ್ಮ ಸ್ಟ್ರೆಸ್ ಹಾರ್ಮೋನ್, ನಮ್ಮ ಥೈರಾಯ್ಡ್ ಲೆವೆಲ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಯಾವಾಗ ನೀವು ಪೂಜೆಗಳನ್ನ ಮಾಡ್ತೀರೋ, ಆ ಪೂಜೆ ಮಾಡಿದಾಗ ಹೈಪೋಥಾಲಮಸ್ ಅನ್ನೋದು ಮೋರ್ ಪ್ರೊಡಕ್ಟಿವ್ ಆಗುತ್ತೆ. ಅವಾಗ ನೀವು ಒಂದು ಮನುಷ್ಯರಲ್ಲಿ ಸಂಬಂಧ ಕಳ್ಕೋಬೇಕಾದ್ರೆ 10ರಲ್ಲಿ 1 ಒಳ್ಳೆಯವನದನ ಅಂತ ನೋಡ್ತೀರಿ. ನೋಡಿ ಎಷ್ಟು ಸುಂದರ. ಪೂಜೆ ಪುನಸ್ಕಾರ ಮೂಢನಂಬಿಕೆ ಅಂತ ಅನ್ಕೊಳ್ತೇವೆ, ಆದರೆ ಆ ಪೂಜೆ ಮಾಡಿದಾಗ ನಮ್ಮ ಹೈಪೋಥಾಲಮಸ್ ಅನ್ನೋದು ಪ್ರೊಡಕ್ಟಿವ್ ಆಗುತ್ತೆ. ಇದನ್ನ ನಾವು ವಿಜ್ಞಾನ ಪ್ರೂವ್ ಮಾಡುತ್ತೆ. ಅಂದ್ರೆ ಬೇರೆ ದೇಶದಲ್ಲಿ ನಾವು ಹೋದಾಗ ಇದರ ಬಗ್ಗೆ ಮಾತನಾಡ್ತೇವೆ, ಯಾಕಂದ್ರೆ ಅವರಿಗೆ ನಮ್ಮ ಸಂಸ್ಕೃತಿ ಗೊತ್ತಿರಲ್ಲ. ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀನು ಹೈಪೋಥಾಲಮಸ್ ಚೆಕ್ ಮಾಡು. 72 ದಿನ ಆದ್ಮೇಲೆ ನಾನು ಮತ್ತು ಡಿಸೆಂಬರ್ 10 ಇಂದ 14 ತನಕ
ಇರ್ತಾನೆ ಅಂತ ಸಿಇಒಸ್ ಎಕ್ಸಿಕ್ಯೂಟಿವ್ಸ್ ಇತ್ತು ನನಗೆ ಸತ್ಸಂಗ. ಅಲ್ಲಿ 10ನೇ ತಾರೀಕು ಆತುರದಿಂದ ಚೈನಾ ಹಾಂಗ್ಕಾಂಗ್ ಇಂದ ಹಾರಿ ಬಂದು ಆಕೆ ತಂದಿದ್ದು ಪಾರ್ವತಿ ಪರಮೇಶ್ವರ ಗಣೇಶನ ಬಂಗಾರದ ಮೂರ್ತಿ ಮಲಬಾರ್ ರೋಡ್ ಸಿಂಗಾಪುರಲ್ಲಿ ಖರೀದಿ ಮಾಡಿಕೊಂಡು. ನಾನು ಹೇಳಿದೆ ಹಿಪ್ನೋಟಿಸಮ್ ಆಗಿದೆಯನ್ನು ನೋಡವ ನೀನು ಅಂತ. ಇಲ್ಲ, ನಾನು ಇದರಲ್ಲಿ ವಿಜ್ಞಾನವನ್ನ ಕಂಡೆ. ನನ್ನ ಜೀವನ, ನನ್ನ ಪ್ರಥಮ ಗಂಡ ತುಂಬಾ ಒಳ್ಳೆಯವನು, ಅವನಿಗೆ ಹೋಗಿ ಕ್ಷಮೆ ಕೇಳಿ ನನ್ನ 2ನೇ ಗಂಡಗೂ ಕ್ಷಮೆ ಕೇಳಿದೆ, ನಾನು ಜೀವನ ಸಂತೃಪ್ತವಾಗಿ ಇಟ್ಕೊಂಡು ಹೋಗ್ತೀನಿ ಅಂತ. ಕೊನೆಯದಾಗಿ ಒಂದು ವಿಷಯ ಹೇಳಿ, ನಾನು ಡೆಮೋನ್ ಅಲ್ಲ, ಅಂದ್ರೆ ನಾನು ರಾಕ್ಷಸಳಲ್ಲ ಅಂತ. ನೀನು ರಾಕ್ಷಸ ಅಂತ ಯಾರು ಹೇಳಿದ್ರು? ನೀನೊಬ್ಬ ತುಂಬಾ ಒಳ್ಳೆಯ ಮನುಷ್ಯರು, ಆದರೆ ನಿನ್ನ ತಂದೆ ನಿನಗೆ ಸಂಸ್ಕಾರ ಕೊಡಲಿಲ್ಲ. ಈಗ ಅಜ್ಞಾನದಿಂದ ಜ್ಞಾನದ ಕಡೆಗೆ ಬಂದಿದೀಯ. ನೀನು ಜೀವನದಲ್ಲಿ ಏನಂದ್ರೆ ಎಲ್ಲರನ್ನ ಸೋಲಿಸ್ತೀನಿ ಅಂತ ಓದಿದೆ, ಆದರೆ ನಿನ್ನ ಪರಿವರ್ತನೆ ನೀನು ಆಗ್ಲಿಲ್ಲ ಅಂದಾಗ ಗುರುಗಳೇ ಒಂದು ನನಗೆ ರಿಯಲೈಸ್ ಆಗಿ ಹೇಳ್ತು, ಏನು ಈ ಲೈಫಲ್ಲಿ ನಾವು ಹುಟ್ಟುವಾಗ ಏನು ತಂದಿಲ್ಲ, ಹೋಗುವಾಗ ಏನು ತಂದಿಲ್ಲ, ಕೊಡೋಕೆ ಬಂದಿದ್ದೀವಿ, ಇಷ್ಟು ದಿನ ನಾನು ಯಾಕೆ ಓದಾಡಿದೆ ಅಂತ ಕೇಳಿದ್ರು. ಹಾಗಾಗಿ ಜೀವನ ಯಾವ ಮನುಷ್ಯ ಕೊಡುವುದನ್ನು ಕಲಿತಾನೋ, ಅನ್ಪೂರ್ಣಮ್ಮನವರು ಹೇಳಿದ್ರ ಮಾತು, ಕೊಡುವುದನ್ನು ಯಾವ ಮನುಷ್ಯ ಕೊಡುವುದನ್ನು ಕಲಿತಾನೋ ಆ ಮನುಷ್ಯ ಯಾವತ್ತು ಚರಿತ್ರೆದ ಉಳಿತಾನೆ. ರಾಗಮ್ಮವರ 110 ಗ್ರಂಥಗಳು ಬರೆದಿದ್ದಾರೆ. ಅವರ ಕೃತಿ ಆಧಾರಿತ ದಂಡಿಸ ಇಂಟರ್ನ್ಯಾಷನಲ್ ಫಿಲಿಂ ಫೇರ್ ಅವಾರ್ಡ್ ಅಲ್ಲಿ 2ನೇ ಸ್ಥಾನ ಕುರಿತು. ಒಬ್ಬ ಶ್ರೇಷ್ಠ ವ್ಯಕ್ತಿ. ನನ್ನ ಪರಮಶಿಷ್ಯ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಯೋಗ ಯೋಗ್ಯತೆಯನ್ನು ಇಟ್ಕೊಂಡು ಒಂದು ಆತ್ಮದಿಂದ ತಂದೆಯನ್ನು ಮುಗಿಸ್ಕೊಂಡು 3 ದಿನದಲ್ಲಿ ಇಲ್ಲಿ ಬಂದು ಅಟೆಂಡ್ ಮಾಡೋಂಥದ್ದು ಈಸಿನೂ ಅಲ್ಲ. ಆದರೆ ಅಕ್ಕ ಇಲ್ಲಿ ತನ ಅವರಿಗೆ ನಾನು ಫೋನು ಮಾಡಿಲ್ಲ, ರಾಗಮ್ಮ ಅವರಿಗೆ ಮೆಸೇಜು ಹಾಕಿಲ್ಲ, ನೀವು ಬರ್ತೀರಾ ಅಂತ. ಯಾಕಂದ್ರೆ ಬರಲೇಬೇಕು, ನಮ್ಮ ನೆರಳು. ಹಾಗಾಗಿ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತದಿಷ್ಟೇ, ಧರ್ಮದಿಂದ ನಡೆದೆ. ರಾಜಕೀಯ ಅನ್ನೋದು ಅದು ಆ ಎಲೆಕ್ಷನ್ ಟೈಮ್ನಾಗ ಅಷ್ಟೇ ಇರಲಿ. ಆ ಎಲೆಕ್ಷನ್ ಆದ್ಮೇಲೆ ಈಗ ನೋಡ್ರಿ ಅಣ್ಣ ತಂಗಿ ಅನ್ನೋದು ನನಗೆ ಬಹಳ ಖುಷಿ ಆಗಿದೆ. ಯಾಕಂದ್ರೆ ಸೋಮಶೇಖರ್ ರೆಡ್ಡಿ ಅವರು ಅವ್ರದ್ದು ನನಗೆ ಸಂಬಂಧ ಗೊತ್ತಿಲ್ಲ, ಅದು ನಮಗೆ ಅನವಶ್ಯಕತೆ. ಆದ್ರೆ ಇಲ್ಲಿ ಅಣ್ಣ ತಂಗಿ ಅಂತ ಮಾತಾಡಿದ್ರಲ್ಲ ಅಷ್ಟೇ ಜೀವನ. ಎಲೆಕ್ಷನ್ ಇದ್ದಾಗ ಅವರು ಆಪೋನೆಂಟ್ಸೇ, ಆದ್ರೆ ಎಲೆಕ್ಷನ್ ಮುಗಿದ್ಮೇಲೆ ಏನಿರುತ್ತಲ್ಲ ಸಂತೋಷವಾಗಿ ಇಟ್ಕೊಂಡು ಮಾಡೋಂಥದ್ದು ಧರ್ಮ. ಹಾಗಾಗಿ ನಾನು ಬಳ್ಳಾರಿ ಜನಗಳಿಗೆ ಇತ್ತೀಚೆಗೆ ನಡೆದಂತ ಘಟನೆಗಳು ನಾವು ಅಬ್ಸರ್ವ್ ಮಾಡಿದ್ವಿ. ಇದು ಒಳ್ಳೆಯ ದಿಕ್ಕಿನಲ್ಲಿ ಹೋಗುವಂಥದ್ದಲ್ಲ. ಮಕ್ಕಳುಗಳು ದಯವಿಟ್ಟು ಒಂದು ಕಾರ್ ತಂದಾಗ ಎಲ್ಲಿಂದ ತಂದ್ರು, ಸೋರ್ಸ್ ಆಫ್ ಇನ್ಕಮ್ ಏನು ಅಂತ ತಿಳ್ಕೊಳ್ರಿ. ಕಾರ್ ತಂದ ನನ್ನ ಮಗ ಅಂತ ಖುಷಿ ಪಡ್ಬೇಡ್ರಿ. ಅವಾಗ ಮಗನಿಗೆ ಭಯ ಇರುತ್ತೆ, ಹೌದು ನನ್ನ ತಂದೆ ಕೇಳ್ತಾ ಇದ್ದಾನೆ, ಅವಾಗ ಅವನಿಗೆ ಒಳ್ಳೆ ದಾರಿಯಿಂದ ಹೋಗೋಕೆ ಆಗತ್ತೆ. ಇದೆಲ್ಲ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ದುರಂತದ ವಿಷಯ 2032ರಿಂದ 2037 ಬರೆದಿಟ್ಕೊಂಡ್ಬಿಡಿ. 21% ಪಾಪ್ಯುಲೇಷನ್ 6% ಕ್ಷಮೆ 6% ಪಾಪ್ಯುಲೇಷನ್ 21 ವಯಸ್ಸಿನಿಂದ 32 ವಯಸ್ಸು ಇವರು ಸುಸೈಡ್ ಮಾಡ್ಕೊಳ್ತಾರೆ. ಬರೆದಿಟ್ಕೊಂಡ್ಬಿಡಿ, ಇದು ಆಗುವುದು ಸತ್ಯ. ಹಾಗಾಗಿ ಈ ಇದನ್ನ ಎಷ್ಟು ಮಟ್ಟಿಗೆ ನಾವು ತಡಿಬಹುದು ಅನ್ನೋ ಪ್ರಯತ್ನದಲ್ಲಿ ಇದ್ದಾಗ ಈ ಯೋಗಸ್ಥಾನ ಅಂತ ಗ್ರಂಥ ನಿಮಗೆ ಸಿಕ್ಕಿದೆ. ಫಾರಿನರ್ಸು ಅಷ್ಟೇ ನಿಷ್ಠೆಯಿಂದ ಓದ್ತಾ ಇದ್ದಾರೆ. ನೀವು ಎಲ್ಲರೂ ಓದಿ ಚೇಂಜ್ ಆಗ್ತೀರಿ ಅನ್ನೋದು ಒಂದು ನನಗೆ ಒಂದು ರೇ ಆಫ್ ಹೋಪ್, ಒಂದು ನಂಬಿಕೆ. ಧರ್ಮ ಮೂಢನಂಬಿಕೆ ಅನ್ಕೊಂಡ್ರೆ ಅದು ನಿಮಗೆ ಬಿಡುತ್ತೆ. ನಾನು ಅದ್ರ ಬಗ್ಗೆ ಹೇಳಲ್ಲ. ಬಟ್ ಯಾರಿಗಾದ್ರೂ ಪ್ರಶ್ನೆಗಳು ಇದ್ದಾಗ ಖಂಡಿತವಾಗಿ ವೈಯಕ್ತಿಕವಾಗಿ ಭೇಟಿಯಾಗಿ ನನ್ನ ಶಿಷ್ಯರಿರುವುದು, ಪರಮ ಶಿಷ್ಯರಿರುವುದು, ಅವರ ಆತ್ಮದಿಂದ ಧರ್ಮಕ್ಷರಣಾಗಿದ್ದಾರೆ. ಅಲ್ಲಿ ಜಾತಿ ಇಲ್ಲ, ಭೇದ ಇಲ್ಲ. ಇತ್ತೀಚೆಗೆ ನಡೆದಂತ ಒಂದು ನನ್ನ ಪರಮ ಶಿಷ್ಯ ಡಾಕ್ಟರ್ ಮೇಧಾವಿದು ವಿವಾಹ, ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಎಲ್ಲರೂ ಬಂದಿದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ದುಡ್ಡು ಎಲ್ಲರೂ ಬಂದಿದ್ರು. ಅಲ್ಲಿ ಏನಂದ್ರೆ ಅಲ್ಲಿ ಯಾವ ಕಡೆಯವರು ಅಂತ ಕೇಳಿದ್ರೆ ಸ್ವಲ್ಪ ಜನ ಹೇಳಿರೋದು ನಾವು ಧರ್ಮದ ಕಡೆಯವರು, ಇದು ಧರ್ಮದ ಕುಟುಂಬ ಅಂತ ಹೇಳಿದ್ರು. ಇಷ್ಟೇ ಇರೋದು ಜೀವನ. ಜಾತಿ ಅನ್ನೋದು ನಾವು ಮಾಡ್ಕೊಂಡಿರೋದು, ಧರ್ಮ ಅಲ್ಲ ಅಂತ ಹೇಳ್ತಾ, ಒಬ್ಬ ಸಾಹಿತಿಗೆ ನೀವೇನಾದ್ರೂ ಕೊಡಬಹುದು ಅಂದ್ರೆ ಯಾವಾಗ ಆ ಗ್ರಂಥಗಳನ್ನ ಓದ್ತಿರೋ ಅವಾಗ ನೀವು ಅವರಿಗೊಂದು ನಿಮ್ಮಿಂದ ಏನಾದ್ರೂ ಕೊಡುಗೆ ಕೊಟ್ಟಂಗಾಗತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸೋಕಿನ ಮುಂಚೆ, ನಾವು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ
ಕಾಲದಲ್ಲಿ ನಾವು ಇದ್ವಿ ಅನ್ನೋದು ಎಲ್ಲರೂ ಸಂತೃಪ್ತವಾಗ್ತೀರಿ ಮುಂದೆ ಒಂದು ದಿನ ಅಂತ ನಾನು ಹೇಳ್ತಾ, ರಾಜಕೀಯಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ನಮ್ಮ ಶಿಷ್ಯರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಪರಮ ಶಿಷ್ಯರು ಅಂತ ತಗೊಂಡಾಗ ಇದು ಕೊನೆಯದಾಗಿ ಅನ್ನಪೂರ್ಣಮ್ಮನವರ ಕುಟುಂಬಕ್ಕೆ 5ನೇ ಮುದ್ರಣ ಹೋಗ್ಬೇಕಾದ್ರೆ ಬಹಳ ರಾಗಮ್ ಅವರು ಈ ರೆಸಿಪ್ಟ್ ತರೋರು, ಒಂದು ಲೀಸ್ಟ್ ತರೋರು, ಗುರುಗಳೇ ಇದು 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 ಇಲ್ಲ ಬೇಡ ನೋಡೋಣ ಅಂದಾಗ 5ನೇ ಮುದ್ರಣ ಅವತ್ತು ರಾತ್ರಿ ನನಗೆ 11:30 ಅನ್ಸುತ್ತೆ. ನಮ್ಮ ಅನ್ನಪೂರ್ಣಮ್ಮನವ್ರು ಕಾಲ್ ಮಾಡಿದಾಗ, ಅನ್ನಪೂರ್ಣಮ್ಮನವ್ರೆ ಅದೇನು ಗೊತ್ತಿಲ್ಲ, ದೈವ ಸಂಕಲ್ಪ ಏನಂದ್ರೆ ಈಗ, ಯಾಕಂದ್ರೆ 6 ಮುದ್ರತನ ಇಲ್ಲಿ ತನ ಯಾರಿಗೂ ಕೊಟ್ಟಿಲ್ಲ. ಮಠಕ್ಕೆ ಹೋಗ್ಬೇಕಂದ್ರೆ ಒಬ್ಬ ಯೋಗ್ಯತೆ ಇದ್ದಂತ ಮನುಷ್ಯ ಇರಬೇಕಾಗಿತ್ತು. ಅದುವೇ ಅನ್ನಪೂರ್ಣಮ್ಮನವರ ಕುಟುಂಬ ಅಂತ ಹೇಳ್ಬೋದು. ಇವತ್ತು ತುಕಾರಾಮ್ನವರು ಏನೇ ಇರ್ಬೋದು, ಅದಕ್ಕೊಂದು ಕಾರಣಭೂತರು ಯಾರಂದ್ರೆ ಅನ್ನಪೂರ್ಣಮ್ಮನವರು. ಹಾಗಾಗಿ ನೀವು ಹೆಣ್ಣು ಮಕ್ಕಳೆಲ್ಲ ದೇವತೆಗಳು. ನೀವು ಯಂಗ್ ಜನರೇಷನ್ ಅದು ಬಿಟ್ಬಿಟ್ಟು ಗಂಡು ಹೆಣ್ಣಿಗೆ ಹೋಲಿಸ್ಕೊಳ್ತೀರಿ ಅಂದ್ರೆ ನೀವು ಫಸ್ಟ್ ರ್ಯಾಂಕ್ ಇದ್ದು 10th ರ್ಯಾಂಕಿಗೆ ಹೋಲಿಸ್ತಾ ಇದ್ದೀರಿ. ಹಾಗಾಗಿ ಎಲ್ಲರೂ ನೆಮ್ಮದಿ ಆರೋಗ್ಯ ಬದುಕನ್ನ ಬೇಕು ಅಂದ್ರೆ ಆತ್ಮದಿಂದ ನಡ್ಕೊಳ್ಳಿ, ಧರ್ಮದಿಂದ ನಡ್ಕೊಳ್ಳಿ. ನಾ ಖಂಡಿತವಾಗಿ ಪ್ರಮಾಣ ಮಾಡಿ ಹೇಳ್ತೇನೆ, 48 ದಿನ ನೀವು ಪೂಜೆ ಮಾಡಿ, 49 ದಿನ ನಿಮ್ಮ ಬಾಡಿಯಲ್ಲಿ ನೀವೇ ಬದಲಾವಣೆ ಅರ್ಥ ಮಾಡ್ಕೊಳ್ತೀರಿ. ಇದನ್ನ ನಾನು ಪ್ರಮಾಣ ಮಾಡಿ ಹೇಳ್ತೇನೆ ಅಂತ ಹೇಳ್ತಾ, ಕೊನೆಯದಾಗಿ ಈ ಸ್ವಾಮಿ ಕನ್ಸ್ಟ್ರಕ್ಷನ್ಸ್, ಆರ್ ಪಬ್ಲಿಕೇಶನ್ಸ್ ಬೆಂಗಳೂರು ಮತ್ತು SRM ಸೇವಾ ಸಂಸ್ಥೆ ಬಳ್ಳಾರಿ ಇವರೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ, ನೀವು ಇನ್ನೂ ಹೆಚ್ಚು ದೇವರು ನಿಮಗೆ ಸಂಸ್ಥೆಗಳಿಗೆ ಅವಕಾಶಗಳನ್ನ ಕೊಟ್ಟು ನಿಮ್ಮ ಸಂಸ್ಥೆ ಇನ್ನೂ ಹೆಚ್ಚು ಬೆಳೀತಾ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳ್ತಾ, ನಾನು ಕೊನೆಯದಾಗಿ ಹೇಳ್ತೀನಿ, ನಾನು ತುಂಬಾ ಸಣ್ಣವನು, ಧರ್ಮದಲ್ಲಿ ಅವರು ಹೇಳಿದಷ್ಟು ದೊಡ್ಡವರು ಅಲ್ಲ. ಹಾಗಾಗಿ ಎಲ್ಲರಿಂದನೂ ಧರ್ಮ ಕಟ್ಟಲಿಕ್ಕೆ ಸಾಧ್ಯ. ಎಲ್ಲರೂ ಬೆನ್ನೆಲುಬಾಗಿ ನಿಂದ್ರಿ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.